ಎಲ್ಲರೂ ಸೂಪರ್ ಸ್ಟಾರ್ ಆಗಬೇಕು ಅಂತ ಕನಸು ಕಟ್ಕೊಂಡು ನಾಯಕಿ ಇಂಡಸ್ಟ್ರಿಗೆ ಬರ್ತಾರೆ. ಬಟ್ ನಿಮ್ಗೆ ಸಿನಿಮಾದಲ್ಲೇ ಸೂಪರ್ ಸ್ಟಾರ್ ಆಗುವಂಥ ಒಂದು ಅವಕಾಶ. ಮೊದಲಿಗೆ ಯಾಕೆ ಸಿನಿಮಾನ ನಿಮಗೆ ಒಪ್ಕೋಬೇಕು ಅಂತ ಅನ್ನಿಸ್ತು? ಫಸ್ಟ್ ರೀಸನ್ನೇ ನಾನು ಸೂಪರ್ ಸ್ಟಾರ್ ಆಗಿ ಫೀಲಿಂಗಲ್ಲಿ ಇರುತ್ತೆ ಅಂತ. ಬಟ್ ನನಗೆ ಅದೇನೋ ಗೊತ್ತಿಲ್ಲ, ಸೀರಿಯಲಿಂದ ಇಲ್ಲಿ ಜರ್ನಿವರೆಗೂ ಸಿನಿಮಾ ನಂಟು ಹೋಗೇ ಇಲ್ಲ. ಅಂದರೆ ಸೀರಿಯಲಲ್ಲಿ ನಾನು ತುಂಬ ಬಬ್ಲಿ ಆಗಿರ್ತೀನಿ, ನಾನು ಸೀರಿಯಲ್ ಆ್ಯಕ್ಟ್ರೆಸ್ ಆಗಬೇಕು ಅನ್ನೋ ಆಸೆ ಇರುತ್ತೆ ಅವಳಿಗೆ, ಆ ಕ್ಯಾರೆಕ್ಟರ್ಗೆ. ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಉಪಾಧ್ಯಕ್ಷದಲ್ಲಿ ನಾನು ಸಿನಿಮಾ ಹುಚ್ಚಿರ್ತೀನಿ. ಸಿನಿಮಾ ಅಂದರೆ ಪ್ರಾಣ ನನಗೆ. ಅಂದರೆ ಸಿನಿಮಾದಲ್ಲಿ ಹೇಗೆ ಹೊಡಿತಾನೆ ನನ್ನ ಹೀರೋನೋ ಹಾಗೆ ಹೊಡಿಬೇಕು, ಒಂದು 18 ಇಯರ್ ಓಲ್ಡ್ ಹುಡುಗಿ ಆ ಥರ ಕ್ಯಾರೆಕ್ಟರು. ಇದರಲ್ಲಿ ನಾನು ಆಲ್ರೆಡಿ ಸೂಪರ್ ಸ್ಟಾರ್. ನಾನು ರಿಯಲ್ ಲೈಫಲ್ಲಿ ಹೇಳ್ತಿಲ್ಲ, ರಿಯಲ್ ಲೈಫಲ್ಲಿ ನೀನು ಆರ್ಟಿಸ್ಟೇ, ಬಟ್ ಆನ್ ಸ್ಕ್ರೀನ್ ಆಗಲೇ ಸೂಪರ್ ಸ್ಟಾರ್ ವಿದ್ಯಾ ಅಂತ. ಆಗಲೇ ಮಾಡಿರೋದೇ ಒಂದು 8 ಸಿನಿಮಾ 7 ಸಿನಿಮಾ ಆದರೂ 7 ಸಿನಿಮಾ ಸೂಪರ್ ಡೂಪರ್ ಹಿಟ್ ಕೊಟ್ಟಿದ್ದಾಳೆ. ಆಮೇಲೆ ಅವಳಿಗೆ ಒಂಥರ ಸಿಂಪಲ್ ಲೈಫ್ ಲೀಡ್ ಮಾಡೋದು ತುಂಬ ಇಷ್ಟ. ಆದರೆ ಶೋಕಿ ಎಲ್ಲ ಮಾಡೋದು ವಿದ್ಯಾನ ಗಂಡ ಆಗಿರ್ತಾನೆ, ವಿದ್ಯಾನ ಪತಿ ಆಗಿರ್ತಾನೆ. ಸೊ ವಿದ್ಯಾ ಬರೀ ಸೂಪರ್ ರಿಚ್ ಇರ್ತಾಳೆ, ಬಟ್ ತುಂಬ ಒಳ್ಳೆ ಮನಸ್ಸಿರೋ ಒಂದು ಹುಡುಗಿ ಇರ್ತಾಳೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕ ತಕ್ಷಣ ಆಮೇಲೆ ನನಗೆ ಜನಕ್ಕೆ ಟ್ರಾನ್ಸಿಷನ್ ತೋರಿಸ್ಬೇಕಿತ್ತು. ನಾನು ಬರೀ ಲಂಗ ದಾವಣಿ ಅದರಲ್ಲಿ ಅಷ್ಟೇ ಅಲ್ಲ, ಎಲ್ಲ ವಿಭಿನ್ನವಾಗಿರೋ ಕಾಸ್ಟ್ಯೂಮ್ನಲ್ಲೂ ಚೆನ್ನಾಗಿ ಕಾಣಿಸ್ತೀನಿ ಅಂತ ಒಂದು ತೋರಿಸ್ಬೇಕಿತ್ತು. ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ನಾನು ಮದನಾರಿ ಸಾಂಗಲ್ಲಿ ಒಂದು ಉತ್ತರ ಕೊಟ್ಟಿದ್ದೀನಿ ಅಂತ ನನಗನ್ಸುತ್ತೆ. ನಮ್ಗೆ ಈ ಸಿನಿಮಾದಲ್ಲಿ ಫಸ್ಟ್ ಒಂದು ತುಂಬ ಹೈಲೈಟಾಗಿ ಕಾಣೋದು ಅಂದರೆ ಮದನಾರಿ ಸಾಂಗು. ನೀವು ತುಂಬ ಮುದ್ದಾಗಿದ್ದೀರಾ. ಸಾಂಗ್ನ ತುಂಬ ಮುದ್ದಾಗಿ ಬ್ಯೂಟಿಫುಲ್ಲಾಗಿ ಶೂಟ್ ಮಾಡಿದ್ದಾರೆ. ಸೊ ತೆರೆ ಹಿಂದೆ ಆ ಶೂಟ್ ಮಾಡುವಾಗ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು? ಮದನಾರಿ ಸಾಂಗು ಒಂಥರ ಡ್ರೀಮ್ ಸಾಂಗ್. ಅಂದರೆ ಇವಾಗ ಯೂಶಲಿ ಸಿನಿಮಾಗಳಲ್ಲಿ ಒಂದು ಐಟಮ್ ಸಾಂಗ್ ಅಂತ ಇದ್ದೇ ಇರುತ್ತೆ. ಅಂದರೆ ಹೀರೋಯಿನ್ ಮಾಡದೆ ಯಾರಾದರೂ ಬಂದು ಒಂದು ಐಟಮ್ ಸಾಂಗ್ನ ಮಾಡಿಕೊಟ್ಟು ಹೋಗ್ತಾರೆ. ಬಟ್ ಇದರದ್ದು ಒಂಥರ ಹೀರೋಯಿನ್ಗೆ ಒಂದು ಹೊಸ ಅವಳಿಗೋಸ್ಕರ ಬರೆದಿರೋ ಒಂದು ಸಾಂಗ್ ಅಂದರೆ ಮದನಾರಿ. ಆಮೇಲೆ ವಾಸುಕಿ ವೈಭವ್ ಸರ್ ಅವ್ರು ಹಾಡಿದ್ದಾರೆ ಎಕ್ಸ್ಟ್ರೀಮ್ಲಿ. ಅವ್ರ ವಾಯ್ಸೇ ಒಂಥರ ಸೂದಿಂಗ್. ಅಂದರೆ ನೀವು ಕೇಳ್ತಾ ಇದ್ರೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ, ಆ ಥರ ಒಂದು ಲಿರಿಕ್ಸ್ ಇರೋ ಒಂದು ಸಾಂಗು. ಸೊ ಅದರಲ್ಲಿ ನಾನು ಲೆಹೆಂಗಾ ಹಾಕ್ಕೊಂಡಿದ್ದೀನಿ, ಸೀರೆ ಉಟ್ಕೊಂಡಿದ್ದೀನಿ, ಎಲ್ಲ ಥರ ಕಾಸ್ಟ್ಯೂಮ್ಸ್ನ ಟ್ರೈ ಮಾಡಿದ್ದೀನಿ. ನಾನು ಶೂಟಿಂಗ್ ಮಾಡುವಾಗ ಅದು ವೈಟ್ ಕಲರ್ ಒಂದು ಫ್ರಾಕ್ ಹಾಕೋತೀನಿ. ಸ್ನೋ ಬೀಳುತ್ತೆ. ಅದು ಆ್ಯಕ್ಚುಲಿ ಸೋಪ್ ನೀರು. ಆ ಸೋಪ್ ನೀರು ನನ್ನ ಮೈ ಮೇಲೆ ಬೀಳ್ತಾಯಿತ್ತು, ಕಣ್ಣೆಲ್ಲ ಹೋಗ್ತಾಯಿತ್ತು, ಮತ್ತೆ ಟೇಕ್ ಮಾಡ್ತಾಯಿದ್ವಿ. ಅದ್ರ ಆದ ತಕ್ಷಣ ಸೋಪೆಲ್ಲ ಬಿದ್ದೋಗಿತ್ತು, ಕೂದಲೆಲ್ಲ ಸೋಪ್ ಆಗಿತ್ತು. ಕ್ಯಾರವಾನ್ಗೆ ಹೋಗಿ ಸ್ನಾನ ಮಾಡಿ ಮತ್ತೆ ನೆಕ್ಸ್ಟ್ಗೆ ರೆಡಿ ಆಗೋಷ್ಟು ಟೈಮ್ ಇರಲಿಲ್ಲ ನನಗೆ. ಸೊ ನೆಕ್ಸ್ಟ್ ನಾವು ಮಾಡಬೇಕಿದ್ದು ಯೆಲ್ಲೋ ಕಲರ್ ಸೀರೆಯಲ್ಲಿ ಡ್ಯಾನ್ಸ್ ಮಾಡ್ತೀನಿ ರೇನ್ ಎಫೆಕ್ಟಲ್ಲಿ. ಆ ಸೋಪು ಎಲ್ಲ ಇಲ್ಲಿ ಸ್ನಾನ ಮಾಡ್ದಂಗೆ ಆಯಿತು ನನಗೆ. ಅಂದರೆ ಕಣ್ಣಲ್ಲೆಲ್ಲ ಹೋಗ್ತಾಯಿತ್ತು. ಇಟ್ ವಾಸ್ ಸೋ ಡಿಫಿಕಲ್ಟ್ ಅವಾಗ ಮಾಡುವಾಗ. ಬಟ್ ಅದು ಇವಾಗ ಒಂದು ಸಾಂಗ್ ಆಗಿ ಆಚೆ ಬಂದಾಗ ಡಾಲಿ ಪಿಕ್ಚರ್ಸಲ್ಲಿ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ನನಗಂತ ಒಂದು ಸಾಂಗ್ ಇದೆಯಲ್ಲ, 2ನೇ ಸಿನಿಮಾಗೆ ಒಂದು ಸಾಂಗ್ ಸಿಕ್ಕಿದೆಯಲ್ಲ ಅಂತ ಖುಷಿ ಇದೆ ನನಗೆ. ಟ್ರೈಲರಲ್ಲಿ ವಿದ್ಯಾಪತಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ಕಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಅಲ್ಲಿ ಪೇಚಾಟನೂ ನಾವು ನೋಡಿದ್ದೀವಿ. ಸೊ ವಿದ್ಯಾ ಮತ್ತು ಪತಿ ಇಬ್ಬರ ಕಾಂಬಿನೇಷನ್ನು ತೆರೆ ಹಿಂದೆ ಮತ್ತು ತೆರೆ ಮೇಲೆ ಹೇಗೆ ಮೂಡ್ ಬಂದಿದೆ, ಜನಕ್ಕೆ ಹೇಗೆ ಎಷ್ಟು ಮಟ್ಟಿಗೆ ಎಂಟರ್ಟೈನ್ ಮಾಡ್ಬೋದು ಅಂತ ಅನಿಸುತ್ತೆ? ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ನಾವು. ಎಸ್ಪೆಷಲಿ ಅಂದರೆ ಅವ್ರು ಬರೀ ಕಾಮಿಡಿ ಮಾಡ್ಕೊಂಡು ಬಂದಿಲ್ಲ. ನಾಗಭೂಷಣ್ ಸರ್ ಈಸ್ ಅ ವರ್ಸಟೈಲ್ ಆ್ಯಕ್ಟರ್. ಅಂದರೆ ಹೋದ ಸಿನಿಮಾ ಟಗರು ಪಲ್ಯದಲ್ಲಿ ಅವ್ರು ಎಲ್ಲರಿಗೂ ಅಳಿಸ್ಬಿಟ್ಟಿದ್ದಾರೆ ಒಂದು ಸೀನಿಂದ. ಸೊ ಈಸ್ ಅ ವೆರಿ ವರ್ಸಟೈಲ್ ಆ್ಯಕ್ಟರ್. ಆ್ಯಂಡ್ ಆನ್ ಸ್ಕ್ರೀನ್ ತುಂಬ ಆಫ್ ಸ್ಕ್ರೀನ್ ತುಂಬ ಸೀರಿಯಸ್ ಅವರು. ಆನ್ ಸ್ಕ್ರೀನಲ್ಲಿ ಕಾಮಿಡಿ ಮಾಡಿದ್ರು, ಆಫ್ ಸ್ಕ್ರೀನ್ ತುಂಬ ಸೀರಿಯಸ್. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಹಿಂಗಿರೋಣ ಹಂಗಿರೋಣ. ನಾನು ಒಂದು ಡೈಲಾಗ್ ಹೇಳಿದ ತಕ್ಷಣ ನೀನು ಈ ಕಡೆ ತಿರುಗು ಅಂತೆಲ್ಲ ನಾವು ಡಿಸ್ಕಸ್ ಮಾಡಿ ಶೂಟಿಂಗ್ ಮಾಡಿದ್ದಿದೆ. ಆನ್ ಸ್ಕ್ರೀನ್ ಅಂತ ಬಂದಾಗ ಈ ಸಿನಿಮಾ ಒಂಥರ ಹೊಸ ಅಟೆಂಪ್ಟ್ ಅನಿಸುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅಂದರೆ ಕಾಮಿಡಿನ ಈ ಥರ ಹ್ಯೂಮರ್ ಪ್ರಕಾರ ತೋರಿಸ್ತಾ ಇರೋದು. ಯಾಕಂದರೆ ಡಬಲ್ ಮೀನಿಂಗ್ ಜೋಕ್ಸ್ ಇಲ್ಲ, ವೆರಿ ಕ್ಲೀನ್ ಕಾಮಿಡಿ. ಅಂದರೆ ನಾವು ಅದಕ್ಕೆ ಏನಕ್ಕೆ ಧನಂಜಯ ಸರ್ ಮಕ್ಕಳ ಜೊತೆ ಒಂದು ಸಾಂಗ್, ಪ್ರಮೋಷನಲ್ ಸಾಂಗ್ ಏನಕ್ಕೆ ಮಾಡಿದ್ರು ಅಂದರೆ ಅಷ್ಟು ಚಿಕ್ಕ ಮಕ್ಕಳು ಕೂಡ ನಮ್ಮ ಸಿನಿಮಾನ ನೋಡಬಹುದು. ಅದ್ರಲ್ಲಿ ಏನೂ ಮುಜುಗರ ಇಲ್ಲ. ಅಂದರೆ ನಿಮ್ಮ ತಂದೆ ಪಕ್ಕದಲ್ಲಿ ಕೂತ್ರು ನಿಮ್ಗೆ ಏನೂ ಮುಜುಗರ ಅನಿಸ್ಬಾರ್ದು ಅಂತ ಸೀನ್ಸ್ ಏನೂ ಇಲ್ಲ, ಅಂತ ಮಾತುಗಳಿಲ್ಲ. ಸೊ ಅಷ್ಟು ಕ್ಲೀನಾಗಿರೋ ಒಂದು ಕಾಮಿಡಿ ಸಿನಿಮಾ. ಒಂದು ಕಥೆನ ಹೇಳೋಕೆ ಹೊರಟಿದ್ದೀವಿ ವಿತ್ ಹ್ಯೂಮರ್ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೈಲೈಟ್ ಆಗಿರೋದು ಅಂದರೆ ಹೀರೋ ಆಗಬೇಕು ಅಂದರೆ ವಿಲನ್ನ ಹೊಡಿಲೇಬೇಕಂತಿಲ್ಲ. ಸೊ ಅದನ್ನು ನೀವು ಹೇಳಿದ್ರೇ ಚೆನ್ನಾಗಿರುತ್ತೆ, ಹೇಳಿ. ಹೀರೋ ಆಗಬೇಕು ಅಂದರೆ ವಿಲನ್ನ ಹೊಡಿಬೇಕು ಅಂತಲ್ಲ, ಅವಳ ಜೊತೆ ಬಂದಿರ್ತಾನಲ್ಲ ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಅವನೇ ನಿಜವಾದ ಹೀರೋ. ಅಂದರೆ ಬೇಸಿಕಲಿ ನನ್ನ ಪತಿ ಆದರೂ ಸಿಕ್ಕಾಪಟ್ಟೆ ಶೋಕಿ ಮಾಡ್ತಾ ಇರ್ತಾರೆ. ಸೊ ನಾನು ನಂಬ್ಕೊಂಡು ಬಂದಿದ್ದೀನಿ, ನನ್ನ ನೀನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ವಿಲನ್ನ ಹೊಡಿಬೇಕು ಅಂತಿಲ್ಲ. ಆಮೇಲೆ ನಿಮಗೆ ಗೊತ್ತು ವಿಲನ್ ಯಾರಿದ್ದಾರೆ ಈ ಸಿನಿಮಾದಲ್ಲಿ ಅಂದರೆ ಗರುಡರಾಮ್ ಸರು. ಸೊ ಈ ಗರುಡರಾಮ್ ಸರ್ ನಿಂತರು, ಇಲ್ಲಿ ನಾಗಭೂಷಣ್ ಸರ್ ಅವ್ರು ನೋಡಬೇಕಾದ್ರೆ, ನಾವೆಲ್ಲ ನೋಡ್ಬೇಕಂದ್ರೆ ಹಿಂಗೆ ನೋಡ್ಬೇಕು ಅವ್ರನ್ನ. ಅಷ್ಟು ಉದ್ದ, ಅಷ್ಟು ಫಿಸಿಕ್ ಇರೋರು. ಸೊ ನೀನು ವಿಲನ್ನ ಹೊಡಿಬೇಕನ್ನೋ ಅವಶ್ಯಕತೆ ಇಲ್ಲ, ನಾನು ನಿನ್ನ ನಂಬ್ಕೊಂಡು ಬಂದಿದ್ದೀನಿ, ನನ್ನ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ಒಂದು. ಅದು ಹೌದು, ತುಂಬ ಅಂದರೆ ಅದು ಒಂದು ಟರ್ನಿಂಗ್ ಪಾಯಿಂಟ್ ಸಿನಿಮಾದಲ್ಲಿ. ಏನಾಗುತ್ತೆ, ಒಂದು ಸೂಪರ್ ಸ್ಟಾರ್ನ ಇವ್ರು ಏನಕ್ಕೆ ಲವ್ ಮಾಡ್ತಾರೆ, ಇವಳು ಏನಕ್ಕೆ ಬೀಳ್ತಾಳೆ ಲವ್ವಲ್ಲಿ
ಅನ್ನೋದೆಲ್ಲ ಕಥೆಯಲ್ಲಿದೆ. ಆ್ಯಂಡ್ ಮೇಜರ್ ಹೈಲೈಟ್ ಆಫ್ ಅವರ್ ಮೂವಿ ಅಂದರೆ ಅನಕೊಂಡ, ಡಾಲಿ ಸರ್ ಬರೋದು, ಅದು ಒಂದು ಮೇಜರ್ ಹೈಲೈಟ್. ಎಸ್, ಅವರು ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿಬಿಟ್ಟೆ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಮತ್ತು ನಮ್ಮ ಟ್ರೈಲರಲ್ಲಿ ನೋಡಿದಾಗ ಅವ್ರ ಲುಕ್ ಕೂಡ ಡಿಫ್ರೆಂಟ್ ಆಗಿದೆ. ಅನ್ಕೊಂಡನು ಆ ವರ್ಡ್ ಕೂಡ ಒಂದು ಡಿಫ್ರೆಂಟಾಗಿ ಅವ್ರು ಇಟ್ಕೊಂಡಿದ್ದಾರೆ. ಸೊ ಅವ್ರ ಪಾತ್ರ ಎಷ್ಟು ನಮಗೆ ಪ್ರಭಾವ ಬೀರುತ್ತೆ ಸಿನಿಮಾದಲ್ಲಿ ಅಂತ. ನಾಗಭೂಷಣ್ ಸರ್ ಯಾವಾಗಲೂ ಹೇಳ್ತಾರೆ ಅವ್ರ ಫ್ರೆಂಡ್ಗೆ, ನೋಡು ನೀನು ಈ ಸಿನಿಮಾದಲ್ಲಿ ನೀನು ಎಷ್ಟು ಸಿನಿಮಾ ಮಾಡಿದ್ರು ನಿನಗೆ ಫ್ಯಾನ್ಸ್ ಕೂಗಾಡ್ತಾರೆ, ಬಟ್ ಈ ಸಿನಿಮಾದಲ್ಲಿ ನೀನು ಬಂದ ತಕ್ಷಣ ಫುಲ್ ಥಿಯೇಟ್ರು ಹಬ್ಬನೇ ಮಾಡುತ್ತೆ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಅಂದರೆ ಹೀಗೆ ಬಂದು ಹೋಗೋ ಕ್ಯಾರೆಕ್ಟರ್ ಅಲ್ಲ ಅವ್ರದ್ದು. ಹಿ ಹ್ಯಾಸ್ ಅ ವೆರಿ ಮೇಜರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ, ತುಂಬ ಹೊತ್ತು ಹೋಗುತ್ತೆ ಸಿನಿಮಾದಲ್ಲಿ. ಆಮೇಲೆ ಅವರು ಬೇಸಿಕಲಿ ಮಾರ್ಷಲ್ ಆರ್ಟ್ಸ್ ಹೇಳ್ಕೊಡೋರು, ಬಟ್ ಅವ್ರು ಯಾವ ಥರ ಗೆಟಪ್ ಏನಕ್ಕಿದೆ, ಅವ್ರು ಏನಕ್ಕೆ ಬರ್ತಾರೆ, ಅವ್ರಿಗೂ ಮತ್ತು ವಿದ್ಯಾಪತಿಗೂ ಏನಿರುತ್ತೆ ನಂಟು ಅನ್ನೋದು ತುಂಬ ಕುತೂಹಲ ಮೂಡಿಸುತ್ತೆ. ಆ್ಯಂಡ್ ನಾನು ಹೇಳೋದು, ಆ ಮನುಷ್ಯ ಮನಸ್ಸಿಂದ ಸಿಕ್ಕಾಪಟ್ಟೆ ಒಳ್ಳೆಯವರು, ಅವ್ರಿಗೆಲ್ಲ ಒಳ್ಳೆಯದೇ ಆಗಬೇಕು ಅಂತ ನಾನು ದೇವ್ರ ಹತ್ರ ಯಾವಾಗಲೂ ಕೇಳ್ಕೊತೀನಿ. ಯಾಕಂದರೆ ಪ್ರೊಡ್ಯೂಸರ್ ಆಗಿ ಇಂಥ ಕಷ್ಟ, ನಮ್ಮ ಇಂಡಸ್ಟ್ರಿ ಎಷ್ಟು ಕಷ್ಟದಲ್ಲಿದೆ ಇವಾಗ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಅದು ಇದು ಇಂಥದ್ರಲ್ಲಿ ಒಂದು ಒಳ್ಳೆ ಕತೆ ಸಿಕ್ಕ ತಕ್ಷಣ ಇಲ್ಲ ಇದಕ್ಕೆ ನಾನು ಬಂಡವಾಳ ಹಾಕ್ತೀನಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅವ್ರ ಜೊತೆಲಿರೋರನ್ನ ಬೆಳೆಸ್ತಾ ಇದ್ದಾರಲ್ಲ, ಎಲ್ಲರೂ ನನ್ಗೆ ಅದು ಖುಷಿ ಇದೆ. ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲ ಆ್ಯಕ್ಟರ್ಸು ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಬಟ್ ಒಂದು ಪ್ರೊಡಕ್ಷನ್ ಹೌಸ್ನ ನಿಲ್ಲಿಸಿ ಅದನ್ನು ಬಂಡವಾಳ ಹಾಕಿ ಒಂದು ಒಳ್ಳೆ ಕತೆನ ತಂದು ತೆರೆ ಮೇಲೆ ಅವ್ರು ಬಿಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಹೀ ಈಸ್ ಆಲ್ಸೋ ಜಸ್ಟ್ ಸೆಟ್ಲಿಂಗ್ ಇನ್ ಲೈಫ್. ಅಂದರೆ ಅವ್ರಾಗಲೇ ಸೆಟಲ್ ಆಗಿ ಇವಾಗ ಮದುವೆ ಆಗಿದ್ದಾರೆ, ಇವಾಗ ಆರಾಮಾಗಿರ್ಬೋದಲ್ಲ ನಾನು ಅಂತ ಅನ್ಕೋಬೋದು. ಬಟ್ ಸ್ಟಿಲ್ ಅವ್ರ ಪ್ರೊಡಕ್ಷನ್ ಹೌಸ್ಗೆ ಬಂಡವಾಳ ಹಾಕಿ ಇಂಥ ಒಳ್ಳೆ ಸಿನಿಮಾಗಳು ತರ್ತಾ ಇದ್ದಾರೆ. ಅವ್ರಿಗೋಸ್ಕರ ಆದರೂ ಅವ್ರು ಮಾಡಿರೋ ಎಲ್ಲ ಸಿನಿಮಾ ಡಾಲಿ ಪಿಕ್ಚರ್ಸಲ್ಲಿ ಹಿಟ್ ಆಗಬೇಕು ಅಂತ ನನ್ನ ಬಯಕೆ. ಎಸ್, ಈ ವಿದ್ಯಾಪತಿಯಲ್ಲಿ ಅಂದರೆ ಜನ ಈ ಸಿನಿಮಾ ಬಂದು ನೋಡಲಿಲ್ಲ ಅಂದರೆ ನೀವು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀರಾ ಅಂತ ಜನಕ್ಕೆ ಹೇಳೋದಾದರೆ ಏನು ಹೈಲೈಟ್ಸ್ ಹೇಳ್ತೀರಿ? ಮೇಜರ್ ಆಗಿ ಒಂದು ಒಳ್ಳೆ 2 hours ನಿಮಗೆ ಲೈಫಲ್ಲಿ ನೆಮ್ಮದಿ ಮತ್ತು ಖುಷಿ ಕೊಡೋದನ್ನ ನೀವು ಮಿಸ್ ಮಾಡ್ಕೋತೀರಾ. ನಿಮಗೆಲ್ಲೂ ಅಂದರೆ ಈಗಿನ ಲೈಫಲ್ಲಿ ಎಲ್ಲರಿಗೂ ಒಂದು ಸ್ವಲ್ಪ ಟೆನ್ಷನ್ನು, ಸ್ಟ್ರೆಸ್ ಅನ್ನೋದು ಒಂದು ದೊಡ್ಡ ಪದ ಆಗೋಗ್ಬಿಟ್ಟಿದೆ ನಮ್ಮ ಎಲ್ಲರ ಲೈಫಲ್ಲೂ. ಸೊ ಅದನ್ನು ನೀವು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಂದ್ರೆ ನೀವು 2 hour ನಮ್ಮ ಸಿನಿಮಾ ನೋಡಲೇಬೇಕಾಗುತ್ತೆ. ಆಮೇಲೆ ಏನಕ್ಕೆ ಅಂದರೆ ಸ್ಪೆಷಲಿ ಗರುಡಾರಾಮ್ ಸರ್ ಮತ್ತು ನಾಗಭೂಷಣ್ ಸರ್ನ ನೀವು ಹಾಗೆ ನೆನೆಸ್ಕೊಂಡ್ರೆ ನಿಮಗೆ ನಗು ಏನು ಹೊಡಿತಾರೆ ಅಂತ ಅನ್ಸೋ ಇದು ಒಂದು ಕಾನ್ಸೆಪ್ಟ್. ಅದು ಅಂಥದ್ದನ್ನ ಹೇಗೆ ಹೊಡಿತಾರೋ ಇಲ್ವೋ. ಆಮೇಲೆ ಸೂಪರ್ ಸ್ಟಾರ್ ಅವಳು, ಅವಳನ್ನು ಹೆಂಗೆ ಇವ್ರು ಲವ್ ಮಾಡೋಕ್ಕೆ ಸಾಧ್ಯ, ಹೆಂಗೆ ಪದ್ಯ ಆಗಕ್ಕೆ ಸಾಧ್ಯ ಅನ್ನೋದು ಎಲ್ಲದರಲ್ಲೂ ನೀವು ಟ್ರೇಲರ್ ನೋಡಿದ್ರೆ ಒಂದೊಂದು ಹಂತದಲ್ಲೂ ದೇರ್ ಇಸ್ ಅ ಟ್ವಿಸ್ಟ್ ಪಾಯಿಂಟ್. ಯಾಕೆ ಧನಂಜಯ್ ಸರ್ ಬರ್ತಾರೆ, ಸೊ ಅದೆಲ್ಲದಕ್ಕೂ ನಿಮಗೆ ಒಂದು ಆನ್ಸರ್ ಸಿಗೋದು ಸಿನಿಮಾ ಥಿಯೇಟ್ರಲ್ಲೇ. ಆಮೇಲೆ ನನಗೇನು ಅನ್ಸೋದು ಅಂದರೆ ಇವಾಗ ಕಾಮಿಡಿ ಸಿನಿಮಾಗಳು ಬರ್ತಾನೆ ಇಲ್ಲ, ಹಲವಾರು ಎಲ್ಲ ಬರ್ತಾ ಇರೋದು ಸಸ್ಪೆನ್ಸ್, ಥ್ರಿಲ್ಲರ್ ಅದೇ ಥರ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಬಂದಾಗ ಜನ ಯೋಚನೆ ಮಾಡ್ತಾರೆ, ಅಯ್ಯೋ ಮತ್ತೆ ಹೋಗಿ ಅದನ್ನೇ ನೋಡ್ಬೇಕಲ್ವಾ ಅಂತ. ಬಟ್ ಕಾಮಿಡಿ ಅಂದರೆ ಹಂಗೆ ಯೋಚನೆ ಮಾಡಲ್ಲ ಜನ, ಪಟ್ ಅಂತ ಬಂದುಬಿಡ್ತಾರೆ. ಸೊ ಅದಕ್ಕೋಸ್ಕರ ಆಮೇಲೆ ನನಗೆ ಅನ್ಸೋ ಪ್ರಕಾರ ಕಾಮಿಡಿ ಸಿನಿಮಾ ಇವತ್ತು ಸೋತಿಲ್ಲ ಅಂತ ಅನ್ಸುತ್ತೆ. ಎಸ್, ಇನ್ನೊಂದು ರಂಗಾಯಣ ರಘು ಸರ್ ಕೂಡ ಇದರಲ್ಲಿ ಒಂದು ಮೇಜರ್ ಪಾತ್ರನೇ ಅವ್ರದ್ದಿದೆ. ಸೊ ಅವ್ರ ಬಗ್ಗೆ ರಂಗಾಯಣ ರಘು ಸರ್ ಒಂದು ಸಾಂಗಲ್ಲಿ ಅಷ್ಟೇ ಇರೋದು. ಆ್ಯಕ್ಚುಲಿ ಅವ್ರ ಸಾಂಗ್ಗೋಸ್ಕರ ಇವ್ರು ಕೇಳಿದ್ರು ಆ ಪಾತ್ರನ ಯಾರಾದರೂ ಚೆನ್ನಾಗಿರೋರ್ನ ವರ್ಸಟೈಲ್ ಆ್ಯಕ್ಟರ್ ಮಾಡಬೇಕು ಅಂದಾಗ ಅವ್ರಿಗೆ ಬಂದಿದ್ದು ರಂಗಾಯಣ ರಘು ಸರ್. ಆಮೇಲೆ ಅದೊಂದೇ ಸಾಂಗಲ್ಲಿ ಇರೋದು, ಅವ್ರು ಅದಕ್ಕೋಸ್ಕರ ಪಾಪ ಬಂದು ಶೂಟಿಂಗ್ ಮಾಡ್ಕೊಟ್ಟು ಹೋಗಿದ್ದಾರೆ. ನಾನು ಅವ್ರ ಜೊತೆ ಅಷ್ಟು ಸೀನ್ಸ್ ಇಲ್ಲ ನನಗೆ. ಸೊ ಬಟ್ ಅವ್ರು ಒಂದು ಸಾಂಗಿಗೋಸ್ಕರ ಬಂದು ಈ ಸಿನಿಮಾದಲ್ಲಿ ಮಾಡ್ಕೊಟ್ಟು ಹೋಗಿದ್ದಾರೆ. ಎಸ್, ಏಪ್ರಿಲ್ 10ಕ್ಕೆ ರಿಲೀಸಿಗೆ ರೆಡಿ ಇದೆ ಸಿನಿಮಾ. ಆಡಿಯನ್ಸ್ಗೆ ಕಡೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಆಡಿಯನ್ಸ್ ಕೇಳೋದಿಷ್ಟೇ, ದಯವಿಟ್ಟು ಅಂದರೆ ನೀವು ಅನ್ಕೋಬೋದು ಯಾವ ಸಿನಿಮಾನು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಅದಕ್ಕೆ ನಾವು ಥಿಯೇಟ್ರಿಗೆ ಹೋಗಲ್ಲ ಅಂತ ನಿಮ್ಗೆ ಅನಿಸಿರ್ಬೋದು. ಹೌದು, ಅದನ್ನು ನಾವು ಒಪ್ಕೋತೀವಿ. ಬಟ್ ಈ ಸಿನಿಮಾ ಆ ಥರ ಅಲ್ಲ, ಇದು ಪಕ್ಕಾ ಎಂಟರ್ಟೈನ್ಮೆಂಟ್ ನಿಮಗೆ ಸಿಕ್ಕೇ. ನಿಮ್ಮ ಮನೇಲಿ ಮಕ್ಕಳಿಂದ ಇಟ್ಕೊಂಡು ಇಡೀ ಕುಟುಂಬ, ಒಂದು 12 ಜನ ಕುಟುಂಬ ಅಂದರೆ 12 ಜನನೂ ಸೇರ್ಕೊಂಡು ಹೋಗ್ಬಿಟ್ಟು ಸಿನಿಮಾನ ನೋಡ್ಬೋದು. ದಯವಿಟ್ಟು ನಿಮ್ಮ ಕುಟುಂಬದ ಜೊತೆ ಹೋಗ್ಬಿಟ್ಟು ಏಪ್ರಿಲ್ 10ಕ್ಕೆ ವಿದ್ಯಾಪತಿ ಸಿನಿಮಾ ನೋಡಿ. ನೀವು ಎಷ್ಟು ನಮ್ಮನ್ನ ಬೆಳೆಸ್ತೀರಾ ಅಷ್ಟು ನಾನು ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಏಪ್ರಿಲ್ 10ಕ್ಕೆ ತಪ್ಪದೆ ವಿದ್ಯಾಪತಿ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಕೇಳ್ಕೊತೀವಿ. ಇನ್ನೊಂದು, ವಿದ್ಯಾಪತಿ ಸಿನಿಮಾ ವಿದ್ಯಾಗೆ ಯಾವ ಥರ ಪತಿ ಸಿಕ್ಕಿದ್ದಾರೆ ಅನ್ನೋದೊಂದು ಕ್ಲೂ ನಮಗೆ ಟ್ರೇಲರಲ್ಲಿ, ಸಾಂಗಲ್ಲೆಲ್ಲ ಗೊತ್ತಾಗಿದೆ. ಇನ್ ರಿಯಲ್ ಲೈಫ್ ಮಲೈಕಾ ಅವ್ರಿಗೆ ಪತಿ ಹೇಗಿರ್ಬೇಕು? ಇನ್ನು 2ನೇ ಸಿನಿಮಾ, ಇನ್ನು ಬಹಳ ಸಿನಿಮಾಗಳು ಮಾಡಬೇಕು. ಫ್ಯೂಚರ್ ಇವತ್ತಲ್ಲ ನಾಳೆ ಮದುವೆ ಆಗ್ಲೇಬೇಕಾ? ಆಗ್ಲೇಬೇಕಂತ ಆಗ್ಬೇಕಾಗೋಗಿದೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ನಮ್ಮ ತಂದೆ ತಾಯಿಗಳಿಗೋಸ್ಕರ ಮದುವೆ ಆಗಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಬಟ್ ಎಲ್ಲರಿಗೂ ಅಷ್ಟೇ, ನನಗೂ ಇಷ್ಟ ಒಂದು ಲೈಫಲ್ಲಿ ನಮ್ಮ ಅದಿತಿ ಪ್ರಭುದೇವ ಮ್ಯಾಮ್ ಅವ್ರನ್ನ ನೋಡಿದ್ರೆ ಹಿಂಗೆ ಸೆಟ್ಲ್ ಆಗಿಬಿಡ್ಬೇಕಪ್ಪ, ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಒಂದು ಮುದ್ದು ಮಗು ಅಂತ. ಬಿಕಾಸ್ ಅವರು ತುಂಬ ಸ್ಟ್ರಗ್ಲಿಂಗ್, ನಮ್ಮೂರವ್ರು ಬೇರೆ, ಅವ್ರ ಸ್ಟ್ರಗಲ್ ಜರ್ನಿ ನನಗೆ ಗೊತ್ತು ಹೇಗಿದೆ ಅಂತ ಅನ್ಸುತ್ತೆ. ಬಟ್ ತುಂಬಾ ಟೈಮ್ ಇದೆ ಅಂತನೂ ಅನ್ಸುತ್ತೆ. ಹುಡುಗರು ಅಪ್ಲಿಕೇಶನ್ ಹಾಕ್ಲಿ ಅಂತ ಎಷ್ಟು ಮುದ್ದಾಗಿದ್ದಾರೆ, ಎಷ್ಟು ಜನ ನಿಮ್ಮ ಆರಾಧಿಸ್ತಿದ್ದಾರೆ.
ಹುಡುಗರ್ಗ ಏನಿಲ್ಲ, ನಾನು ಏನು ಹೇಳೋದು ಗೊತ್ತಾ, ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಆಮೇಲೆ ಇವಾಗ ಲಾಯಲ್ ಹಾನೆಸ್ಟಿ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಜಗತ್ತಲ್ಲಿ. ಅದು ಒಂದಿದ್ರೆ ಎಲ್ಲ ಹುಡುಗಿರು ಚೆನ್ನಾಗಿರ್ತಾರೆ ಅಂತ ಅನ್ಸುತ್ತೆ. ಅಷ್ಟದ್ರ ಮೇಲೆ ನಾನೇನು ಹೇಳೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು. ಏಪ್ರಿಲ್ 10ಕ್ಕೆ ದಯವಿಟ್ಟು ಎಲ್ಲರೂ ವಿದ್ಯಾಪತಿ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್.